ಇತ್ತೀಚೆಗೆ ಪುಟಾಣಿ ಗುಡ್ಡಿಗೆ ಹೊಸ ಸ್ನೇಹಿತ ಸಿಕ್ಕಿದ್ದಾನೆ. ಗುಲ್ಲು ಗೋಲು ಎಂದು ಹೆಸರಿಸಿರುವ ಚಿಕ್ಕದಾದ ಮುದ್ದಾದ ಬೆಕ್ಕಿನ ಮರಿ. ಸಮಯ ಸಿಕ್ಕಾಗಲೆಲ್ಲ ಗುಡ್ಡಿ ಗೋಲು ಜೊತೆ ಆಡುತ್ತಲೇ ಇರುತ್ತಾಳೆ. ಇಂದು ಕೂಡ ಗುಡ್ಡಿಯ ತಂದೆ ಮಹೇಶ್ ಹಾಗೂ ತಾಯಿ ಶೀಲಾ ಅವರನ್ನು ಭೇಟಿ ಮಾಡಲು ಶಕ್ತಿ ಅಮ್ಮ ಬಂದಾಗ ಗುಡ್ಡಿ ಗೋಲು ಜೊತೆ ಆಡುತ್ತಿದ್ದಳು. ಶಕ್ತಿಯಮ್ಮನನ್ನು ಕಂಡ ಕೂಡಲೇ ಗುಡ್ಡಿ ಗೋಲುವನ್ನು ಕರೆದುಕೊಂಡು ಓಡುತ್ತಾ ಅವರ ಬಳಿಗೆ ಹೋದಳು. ನೋಡ್ರಿ ಶಕ್ತಿ ಅಮ್ಮ, ಇದು ನನ್ನ ಹೊಸ ಫ್ರೆಂಡ್. ಎಷ್ಟು ಮುದ್ದಾಗಿದೆ ಅಲ್ವಾ? ಅರೆ ವಾ ಗುಡ್ಡಿ, ಇದು ನಿಜವಾಗಿಯೂ ತುಂಬಾ ಮುದ್ದಾಗಿದೆ. ಈಗ ಇಡೀ ದಿನ ಇದನ್ನು ಎತ್ತಿಕೊಂಡು ತಿರುಗಾಡುತ್ತಿರುತ್ತಾಳೆ ಗುಡ್ಡಿ. ಪ್ರಾಣಿಗಳನ್ನು ಪ್ರೀತಿಸುವುದು ತುಂಬಾ ಒಳ್ಳೆಯದು. ಆದರೆ ಪ್ರಾಣಿಗಳಿಂದ ಬರುವ ರೋಗಗಳಿಂದ ಗುಡ್ಡಿಯನ್ನು ಹೇಗೆ ದೂರ ಇಡುವುದು ಅಂತ ನೀವು ಗಮನದಲ್ಲಿಟ್ಟಿದ್ದೀರಲ್ವಾ? ಏನಂದ್ರಿ ಅಮ್ಮ? ಪ್ರಾಣಿಗಳಿಂದ ಬರುವ ರೋಗಗಳು? ಅಮ್ಮ, ನೀವೇನು ಹೇಳ್ತಿದ್ದೀರಿ? ಪ್ರಾಣಿಗಳಿಂದ ರೋಗಗಳು ಹರಡುತ್ತವಾ? ನೋಡು, ಭಯಪಡುವಂಥದ್ದೇನೂ ಇಲ್ಲ. ಪ್ರಾಣಿಗಳು ಕೂಡ ನಮ್ಮ ಜೀವನದ ಭಾಗವಾಗಿದೆ. ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಹಸು ಎಮ್ಮೆಗಳನ್ನು ಮನೆಗಳಲ್ಲಿ ಸಾಕುತ್ತಾರೆ. ಮನೆಯಲ್ಲಿ ನಾಯಿ ಬೆಕ್ಕುಗಳನ್ನು ಸಾಕುವುದು ಹಳ್ಳಿಯಾಗಿರಲಿ ನಗರವಾಗಿರಲಿ ಸರ್ವೇ ಸಾಮಾನ್ಯ. ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಇಂತಹ ಕಾಯಿಲೆಗಳಿಂದ ದೂರ ಇರಬಹುದು. ನೋಡಿ, ಏನೆಮ್ಮಕ್ಕ ಕೂಡ ಬಂದ್ರು. ಬನ್ನಿಯೇ ನಮ್ಮಕ್ಕ. ಹೇಗಿದೀಯಾ ಅಕ್ಕ? ಬನ್ನಿ ಬನ್ನಿ. ನಾನ್ ಚೆನ್ನಾಗಿದ್ದೇನೆ, ನೀವ್ ಚೆನ್ನಾಗಿದ್ದೀರಲ್ವಾ? ಏನು ಮಾತುಕತೆ ನಡೀತಿದೆ? ಗುಡ್ಡಿಗೆ ಈ ಹೊಸ ಗೆಳೆಯ ಗೋಲು ಸಿಕ್ಕಿದೆ. ಹಾಗಾಗಿ ಪ್ರಾಣಿಗಳಿಂದ ಹರಡುವ ರೋಗಗಳಿಂದ ಹೇಗೆ ರಕ್ಷಿಸಬೇಕೆಂದು ಇವರಿಗೆ ಹೇಳ್ತಿದ್ದೆ. ಈಗ ನೀವು ಬಂದಿರೋದು ಬಹಳ ಒಳ್ಳೆ ವಿಷಯ. ನೀವು ವಿವರವಾಗಿ ವಿವರಿಸಬಹುದು. ಓ, ಇದು ಬಹಳ ಅಗತ್ಯವಾದ ವಿಷಯ. ನೋಡಿ, ನಮ್ಮ ಜೀವನದಲ್ಲಿ ಪ್ರಾಣಿಗಳ ಮಹತ್ವವಿದೆ. ಆದರೆ ನಾವು ಜಾಗರೂಕತೆಯಿಂದ ಇರಬೇಕು. ಜಾಗರೂಕತೆ ಇರದಿದ್ದರೆ ನಮಗೆ ಪ್ರಾಣಿಗಳ ಶರೀರದಿಂದ ಹಲವಾರು ರೋಗಗಳು ಹರಡುತ್ತವೆ. ಅದು ಯಾವ್ಯಾವ ರೋಗಗಳು ಏನೆಮ್ಮಕ್ಕ? ಪ್ರಾಣಿಗಳಿಂದ ಹರಡುವ ರೋಗಗಳಲ್ಲಿ ರೇಬೀಸ್, ಪ್ಲೇಗ್, ಟೈಫಸ್, ಹಳದಿ ಜ್ವರದಂತಹ ಹಲವಾರು ಮಾರಕ ರೋಗಗಳು ಹರಡುವ ಸಾಧ್ಯತೆಗಳಿವೆ. ಆದ್ದರಿಂದ ಕೆಲವು ವಿಷಯಗಳ ಬಗ್ಗೆ ಕಾಳಜಿ ವಹಿಸಬೇಕು. ಮೊದಲ ವಿಷಯ, ಪ್ರಾಣಿಗಳನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು ಮತ್ತು ಅವುಗಳನ್ನು ಮುಟ್ಟುವ ಮೊದಲು ಮತ್ತು ನಂತರ ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು. ಅನೇಕ ಜನರು ಪ್ರಾಣಿಗಳನ್ನು ಪ್ರೀತಿಯಿಂದ ಚುಂಬಿಸುತ್ತಾರೆ. ಈ ಅಭ್ಯಾಸವು ರೋಗಗಳಿಗೆ ಮುಕ್ತ ಆಹ್ವಾನವಾಗಿದೆ. ಪ್ರಾಣಿಗಳು ಕೊಳಕಾಗಿದ್ದರೆ ಅವುಗಳಿಂದ ಮನೆಯಲ್ಲಿರುವ ಜನರು ಅಥವಾ ಸುತ್ತಮುತ್ತಲಿನ ಜನರಿಗೆ, ವಿಶೇಷವಾಗಿ ಮಕ್ಕಳಿಗೆ ರೋಗ ಬರಬಹುದು. ಪ್ರಾಣಿಗಳನ್ನು ಇಡುವ ಸ್ಥಳದಲ್ಲಿ, ಅಂದರೆ ಹಟ್ಟಿ, ಲಾಯದಂಥ ಜಾಗದಲ್ಲಿ ತಿನ್ನುವುದು ಕುಡಿಯುವುದು ಮಾಡಬಾರದು. ಇದರಿಂದ ಸಾಂಕ್ರಾಮಿಕ ರೋಗ ಹರಡಬಹುದು. ಕೆಲವರು ಪ್ರಾಣಿಗಳಿಗೆ ತಮ್ಮ ಬಟ್ಟಲಿಂದಲೇ ತಿನ್ನಿಸುತ್ತಾರೆ. ಇದರಿಂದ ಪ್ರೀತಿಯಲ್ಲ, ರೋಗ ಹರಡುತ್ತದೆ. ಅನಾರೋಗ್ಯದ ಪ್ರಾಣಿಗಳನ್ನು ಮುಟ್ಟುವಾಗ ಕೈಗವಸುಗಳನ್ನು ಬಳಸಬೇಕು, ಮುಖ್ಯವಾಗಿ ಕೈಯಲ್ಲಿ ಗಾಯವಾಗಿದ್ದಾಗ. ಇದರಿಂದ ಪ್ರಾಣಿಗಳ ದೇಹದಿಂದ ಬ್ಯಾಕ್ಟೀರಿಯಾ, ವೈರಸ್ ಇತ್ಯಾದಿಗಳ ಸೋಂಕನ್ನು ತಡೆಯಬಹುದು. ಅದೇ ರೀತಿ ಅನಾರೋಗ್ಯದ ಸಂದರ್ಭದಲ್ಲಿ ಪ್ರಾಣಿಗಳ ಬಳಿ ಹೋಗುವುದು ಸೂಕ್ತವಲ್ಲ, ಏಕೆಂದರೆ ಅನಾರೋಗ್ಯದಲ್ಲಿರುವಾಗ ರೋಗ ಪ್ರತಿರೋಧ ಶಕ್ತಿ ಕಡಿಮೆ ಇರುತ್ತದೆ. ಇದರಿಂದ ಪ್ರಾಣಿಗಳಿಂದ ನಿಮ್ಮ ದೇಹಕ್ಕೆ ಹಲವಾರು ರೋಗಗಳು ಹರಡಬಹುದು, ಅಥವಾ ನಿಮ್ಮ ದೇಹದಿಂದ ರೋಗಗಳನ್ನು ಉಂಟುಮಾಡುವ ವೈರಸ್ ಪ್ರಾಣಿಗಳ ದೇಹಕ್ಕೆ ಹೋಗಬಹುದು. ಪ್ರಾಣಿಗಳು ವಾಸಿಸುವ ಸ್ಥಳಗಳನ್ನು, ಅಂದರೆ ಲಾಯಗಳು, ಹಟ್ಟಿ ಇತ್ಯಾದಿಗಳನ್ನು ಸ್ವಚ್ಛವಾಗಿಡುವುದು ಮುಖ್ಯ ಮತ್ತು ಸ್ವಚ್ಛಗೊಳಿಸುವಾಗ ಯಾವಾಗಲೂ ಕೈಗವಸುಗಳನ್ನು ಧರಿಸುವುದು ಮುಖ್ಯ. ಪ್ರಾಣಿಗಳ ಕೂದಲಿಂದ ನಿಮಗೆ ಅಲರ್ಜಿ ಇದ್ದರೆ ಅವುಗಳ ಬಳಿ ಹೋಗುವಾಗ ಅಗತ್ಯವಾಗಿ ಮಾಸ್ಕ್ ಬಳಸಿ. ಪ್ರಾಣಿಗಳ ರೋಗಗಳ ಬಗ್ಗೆ ಯಾವಾಗಲೂ ನಿಗಾ ಇರಿಸಿ ಮತ್ತು ಪಶು ವೈದ್ಯರಿಂದ ಸಲಹೆ ಪಡೆಯಿರಿ. ಕೆಲವೊಮ್ಮೆ ಪ್ರಾಣಿಗಳು ಕಚ್ಚುತ್ತವೆ, ಅದರಿಂದಲೂ ತೊಂದರೆ ಆಗತ್ತಲ್ವಾ? ಖಂಡಿತ. ಪ್ರಾಣಿಗಳು ಕಚ್ಚಿದರೆ ಡಾಕ್ಟರ ಬಳಿ ಅಗತ್ಯವಾಗಿ ಹೋಗಬೇಕು. ಇದರಿಂದ ಅನೇಕ ಅಪಾಯಕಾರಿ ರೋಗಗಳು ಹರಡಬಹುದು. ಇವೆಲ್ಲವೂ ಮಕ್ಕಳು ಮತ್ತು ಹಿರಿಯರು ಎಲ್ಲರಿಗೂ ಅತ್ಯಗತ್ಯ. ಗುಡ್ಡಿ ಗೋಲು ಜೊತೆಗೆ ಆಡುವಾಗ ಅಥವಾ ಮಹೇಶ್ ಮತ್ತು ಶೀಲಾ ನೀವು ಹಸು ಎಮ್ಮೆಗಳನ್ನು ನೋಡಿಕೊಳ್ಳುವಾಗ ಈ ವಿಷಯಗಳನ್ನು ಯಾವಾಗ್ಲೂ ನೆನಪಿನಲ್ಲಿಡಿ. ನಾವಿದನ್ನು ಖಂಡಿತ ಗಮನದಲ್ಲಿಡ್ತೀವಿ ಶಕ್ತಿಯಮ್ಮ. ಏನೆಮ್ಮಕ್ಕ, ಇಂತಹ ಪ್ರಮುಖ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಸರಿ ಹೇಳಿದ್ರು ಇವ್ರು. ಶಕ್ತಿಯಮ್ಮ ಮತ್ತು ಏನೆಮ್ಮಕ್ಕ, ನಿಮ್ಗೆ ತುಂಬಾ ಧನ್ಯವಾದಗಳು. ನೀವಿಬ್ರು ಮಧ್ಯಾಹ್ನದ ಊಟ ಇಲ್ಲೇ ಮಾಡಿ ಹೋಗಿ. ಸರಿ, ನಾವು ಊಟ ಮಾಡ್ತೀವಿ, ಆದ್ರೆ ಒಂದು ಷರತ್ತು. ಅದೇನು ಅಕ್ಕ? ನಾವು ಏನೇನು ಹೇಳಿದೆವೋ ಆ ಎಲ್ಲಾ ವಿಷಯಗಳನ್ನು ನೀವೆಲ್ರೂ ಇತರರಿಗೂ ತಿಳಿಸ್ಬೇಕು.